ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಾಯಕರಿಗೂ ನಾನು ನಮಸ್ಕರಿಸುತ್ತಾ, ವೇದಿಕೆ ಮುಂದೆಗಡೆ ಇರೋ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಮತ್ತು ವಿಶೇಷವಾಗಿ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಪುಟ್ಟಸ್ವಾಮಿ ಗೌಡರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರೂ ತಾವು ಯಾರ್ಯಾರು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅವರೆಲ್ಲ ಅನಾಥರೈಸ್ಡ್ ಆರ್ಗನೈಸೇಷನ್ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ, ಚಾರ್ಲ್ಸ್ ಮಾರ್ಕ್ ಅವರು ಒಂದು ವಿಚಾರನ್ನ ಹೇಳ್ತಾರೆ, ಕಾರ್ಮಿಕ ಕೆಲಸ ಮಾಡುವುದು ಕೇವಲ ಹಣ ಸಂಪಾದನೆಗೋಸ್ಕರ ಅಲ್ಲ, ಬೇರೆಯವರ ಬದಲಾವಣೆಗೋಸ್ಕರ, ಜೀವನದ ಒಂದು ಸಾರ್ಥಕತೆಗೋಸ್ಕರ ಅಂತ ಹೇಳ್ತಾರೆ. ಇದರಲ್ಲಿ ಬಹಳ ಅರ್ಥವನ್ನು ಅಡಗಿದೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕಾರ್ಮಿಕರು ಇವತ್ತು ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ, ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ಅವು ಯಾವ ಅಭಿವೃದ್ಧಿ ಕೆಲಸನೂ ಸಹ ಅವರ ಒಂದು ಅಭಿವೃದ್ಧಿ ಕೆಲಸ ಆಗಿರೋದಿಲ್ಲ, ಜನರ ಮತ್ತು ಬೇರೆಯವರ ಅಭಿವೃದ್ಧಿಗೋಸ್ಕರ ಅಂತ ನಾವು ಹೇಳಿದ್ರೆ, ಯಾರಾದ್ರೂ ಒಂದು ದುಡಿಯೋದಕ್ಕೆ ಯಾರಾದ್ರೂ ಇತ್ತು ಅಂದ್ರೆ ಅವರು ಕಾರ್ಮಿಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗೋದು. ಯಾಕೆ ಅಂತಂದ್ರೆ ಎಲ್ಲರೂ ಅವರವರು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ, ಅವರವ್ರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾರೆ. ಯಾರಾದ್ರೂ ಬೇರೆಯವರ ಅಭಿವೃದ್ಧಿಗೋಸ್ಕರ ಯಾರಾದ್ರೂ ಕೆಲಸ ಮಾಡೋರು ಇತ್ತು ಅಂತಂದ್ರೆ ಅದು ಕಾರ್ಮಿಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗೋದು. ಅದಕ್ಕೆ ಅವರೆಲ್ಲರಿಗೂ ಯಾರು ಶ್ರಮ ಪಡ್ತಾ ಇದಾರೋ ಅವರೆಲ್ಲರಿಗೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ, ಅನೇಕ ಸಲ ಅನೇಕರು ಇವತ್ತು ಭಾಷಣದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಲೇಬರ್ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅವ್ರನ್ನ ಒಂದು ಮಾಡಲಿಕ್ಕೆ, ಅವರ ಒಂದು ಹಕ್ಕು ಕೊಡ್ಲಿಕ್ಕೆ ಅನೇಕ ಯೋಜನೆಗಳನ್ನ ತಂತು. ಇವತ್ತು ಬಿಜೆಪಿ ಸರ್ಕಾರ ಆಗಿರ್ಬೋದು, ಬಿಜೆಪಿಗರಾಗಿರ್ಬೋದು ಬಹಳ ವ್ಯವಸ್ಥಿತವಾಗಿ, ಬಹಳ ಅಚ್ಚುಕಟ್ಟಾಗಿ ಲೇಬರ್ ಒಂದು ಏನು ಸಂಘಟನೆ ಇದೆ, ಅವರ ಒಂದು ಏನು ಒಂದು ಚುನಾವಣೆ ಅಭ್ಯರ್ಥಿಗಳಾಗಿರ್ಬೋದು, ಅವರ ಯೂನಿಟಿ ಏನಿದೆ ಅದನ್ನ ಯಾವ ರೀತಿಯಲ್ಲಿ ಹೊಡಿಬೇಕು ಅನ್ನೋದ್ರಲ್ಲಿ ಬಹಳ ಒಂದು ಡಿಗ್ರಿಯನ್ನ ಕೊಡ್ತಿದ್ದಾರೆ. ಅವರು ಯಾವ ರೀತಿಯಲ್ಲಿ ಹೊಡಿಬೇಕು, ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದನ್ನ ಚದುರಿಸ್ಬೇಕು ಅನ್ನೋದನ್ನ ಬಹಳ ವಿಚಾರಗಳನ್ನ ಅವರು ತಗೊಂಡ್ಬಂದಿದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಒಂದು ರೂಪುರೇಷೆಗಳನ್ನ ಮಾಡಿ ಯಾವ ರೀತಿಯಲ್ಲಿ ಕಾರ್ಮಿಕರನ್ನ ಒಗ್ಗೂಡಿಸ್ಬೇಕು, ಯಾವ ರೀತಿಯಲ್ಲಿ ಮುಂದೆ ಸಂಘಟನೆ ಮಾಡಬೇಕು ಅಂತ ಅವರು ಹೇಳ್ತಾರೆ. ನನಗೆ ಕರೆದು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಲೇಬರ್, ಜೈ ಕಾಂಗ್ರೆಸ್ ಪಾರ್ಟಿ. ಈಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದಂತಹ ಪುಟ್ಟಸ್ವಾಮಿ ಗೌಡರು ಪ್ರಾಸ್ತಾವಿಕ ನುಡಿಯನ್ನ ಹೇಳ್ತಾರೆ. ದಯವಿಟ್ಟು ಮೀರಿ ಯಾವ ಸರ್ಕಾರಗಳು ಕೂಡ ಕೆಲಸ ಮಾಡಿರಲಿಲ್ಲ. ವುಮೆನ್ಸ್ ರಿಸರ್ವೇಶನ್ ತಂದ್ರು, ಪಾರ್ಲಿಮೆಂಟ್ ಗೊತ್ತಿರಲಿಲ್ಲ, ಲೋಕಲ್ ಎಂಪಿಗಳು ಗೊತ್ತಿರಲಿಲ್ಲ. ಡಿಲಿಮಿಟೇಷನ್ ತಂದ್ರು, ಅವ್ರು ತರ್ತಾರೆ ಅಂತ ಪಾರ್ಲಿಮೆಂಟ್ ಗೊತ್ತಿರಲಿಲ್ಲ. ಇವತ್ತು ಡಿಲಿಮಿಟೇಷನ್ ಆಗ್ಬೇಕು ಅಂತ ಇಡೀ ದೇಶ ಚರ್ಚೆ ಆಗ್ಬೇಕು. ಕಾನ್ಸ್ಟಿಟ್ಯೂನ್ಸಿಗಳು ಬದಲಾವಣೆಗಳು ಆಗಬೇಕು, ಹೆಚ್ಚು ಕಮ್ಮಿ ಆಗಬೇಕು ಅಂದ್ರೆ ರಾಜ್ಯ ಸರ್ಕಾರಗಳ ಪಾಲು ಬಹಳ ಗಣನೀಯವಾಗಿರ್ಬೇಕು. ನಿಮ್ಮ ರಾಜ್ಯಕ್ಕೆ ನಾವು ಈ ತರ ಮಾಡ್ತಾ ಇದ್ದೀವಿ. 224 ಕಾನ್ಸ್ಟಿಟ್ಯೂನ್ಸಿ ಇದೆ, 300 ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ಇದರಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೇಳಬೇಕಾಗಿತ್ತು. ನಿಮ್ಗೆ ಕುತ್ಕೊಳ್ಳೋದಕ್ಕೆ ಜಾಗ ಇದೆಯಾ? 300 ಜನ 330 ಜನ ಮಾಡಿದ್ರೆ MLA-ಗಳು ಕುತ್ಕೊಳ್ಳೋಕೆ ಜಾಗ ಇದೆಯಾ? ಅದಕ್ಕೆ ಪರ್ಯಾಯವಾಗಿ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಂಥದ್ದೆಲ್ಲ ಕೇಳುವಂತ ಪ್ರಶ್ನೆಗಳು ಆಗ್ಬೇಕಾಗಿತ್ತು. ಕೇಳಲೇ ಇಲ್ಲ. ಯಾವ್ದು ಏಕಾಏಕಿ ಕಾನೂನುಗಳನ್ನ ತಂದ್ರು. ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ಲಿಕ್ಕೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಅನುದಿನವೂ ಗುರುವಿನ ಅನುರಾಗದ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರೆ ಜ್ಞಾನಪೂರ್ಣ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಚಪ್ಪಾಳೆ ಹೊಡಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಮೊಬೈಲ್ ತೆಗೀರಿ.
Thank you.